ವಿದ್ಯಾರ್ಥಿಗಳೇ, ಇಂದು ನಾವು ಸಾಂತಃಪುರಃ ಶರಣಾಗತೋಸ್ಮಿ ಎನ್ನುವ ಪಾಠವನ್ನು ಅಧ್ಯಯನ ಮಾಡ್ತಾ ಇದ್ದೇವೆ. ಅಂತಃಪುರೇಣ ಸಹ, ಅಂತಃಪುರಃ ಸಾಂತಃ, ಅಂತಃಪುರೇಣ ಸಹ ಅಂತ ಅರ್ಥ. ಅಂದರೆ ತನ್ನ ಪರಿವಾರದೊಂದಿಗೆ ಶರಣಾಗತಃ ಅಸ್ಮಿ, ಶರಣಾಗತನಾಗಿದ್ದೇನೆ. ಸಾಂತಃ ಅಂತ ಹೇಳಿದ್ರೆ ಅಂತೇನ ಸಹ ಅಂತ ಅರ್ಥ. ಅಂತಃನ ಸಹ ಸಾಂತಃ. ಇದೊಂದು ನಮಗೆ ಗೊತ್ತಿರುವ ಒಂದು ಕಥಾಭಾಗ. ಭಾಗವತದಲ್ಲಿ ಕೃಷ್ಣನ ಲೀಲೆಯ ಕುರಿತು ಇರುವಂಥ ಒಂದು ಕಥಾಭಾಗ. ಕಾಳಿಂಗ ಮರ್ದನ ಅಂತ ನಾವು ಓದಿದ್ದೇವೆ. ಅದನ್ನು ಒಂದು ನಾಟಕದ ರೂಪದಲ್ಲಿ ಸುಂದರವಾಗಿ, ಸ್ವಾರಸ್ಯಕರವಾಗಿ ಭಾಸ ಇದನ್ನು ರಚಿಸಿದ್ದಾನೆ. ಕಾವ್ಯಂ ಶ್ರವ್ಯಂ ದೃಶ್ಯಂ ಇತಿ ದ್ವಿಧಾ ವಿಭಕ್ತಂ. ಯತ್ ಕಾವ್ಯಂ ಪಠಿತುಂ ದ್ರಷ್ಟುಮಪಿ ಶಕ್ಯತೆ ತಾದೃಶಂ ಕಾವ್ಯಂ ದೃಶ್ಯಕಾವ್ಯಂ ಯಸ್ಯ ಸಾಧಾರಣತೆಯ ನಾಟಕಂ ಇತಿ ಪ್ರಸಿದ್ಧಂ ನಾಮ. ಕಾವ್ಯ ಶ್ರವ್ಯಂ ದೃಶ್ಯಂ ಇತಿ ದ್ವಿಧಾ ವಿಭಕ್ತಂ. ಕಾವ್ಯ ಶ್ರವ್ಯ ಕಾವ್ಯ ಮತ್ತು ದೃಶ್ಯಕಾವ್ಯ ಅಂಥೇಳಿ ಎರಡು ವಿಧವಾಗಿ ವಿಭಾಗಿಸಲ್ಪಟ್ಟಿದೆ. ಶ್ರವ್ಯ ಅಂತಂದರೆ ಕೇಳಲಿಕ್ಕೆ ಯೋಗ್ಯವಾಗಿದ್ದು ಅಂತರ್ಥ, ಶ್ರೋತುಂ ಯೋಗ್ಯಂ ಅಂತರ್ಥ. ದೃಶ್ಯಂ ದ್ರಷ್ಟುಂ ಯೋಗ್ಯಂ ಅಂತರ್ಥ, ನೋಡಲಿಕ್ಕೆ ಯೋಗ್ಯವಾಗಿದ್ದು ಅಂತರ್ಥ. ಕಾವ್ಯಂ ಪಠಿತುಂ ದ್ರಷ್ಟುಮಪಿ ಶಕ್ಯತೆ ತಾದೃಶಂ ಕಾವ್ಯಂ ದೃಶ್ಯಕಾವ್ಯಂ. ಯಾವುದು ಓದಲಿಕ್ಕೆ ಮತ್ತು ನೋಡಲಿಕ್ಕೆ ಸಾಧ್ಯವಾಗಿರುವ ಕಾವ್ಯವೋ ಅದು ದೃಶ್ಯಕಾವ್ಯ ಅಂತ. ಅದರಲ್ಲಿ ನೋಡುವಿಕೆ, ಮನೋರಂಜನೆ, ಕಣ್ಣಿನ ಮೂಲಕ ಆನಂದವನ್ನು ತಂದುಕೊಡುವಂಥದ್ದು ದೃಶ್ಯಕಾವ್ಯ. ಓದುವಿಕೆಯ ಮೂಲಕ, ಶ್ರವ್ಯ ಅಂತ ಹೇಳಿದ್ರೆ ಕೇಳುವಿಕೆಯ ಮೂಲಕ. ಉದಾಹರಣೆಗೆ ಶ್ರವ್ಯ ಮಾಧ್ಯಮ ರೇಡಿಯೋವನ್ನು ಇಂದು ರೇಡಿಯೋ ಅಂತ ಬಹುಶಃ ಎಲ್ಲರಿಗೂ ಗೊತ್ತಾಗೋದಿಲ್ಲ. ಯಾಕೆಂತಂದರೆ ಇಂದು ರೇಡಿಯೋ ಇಲ್ಲ, ಕೇಳುವವರಿಲ್ಲ. ಇಲ್ಲ ಅನ್ನೋದಕ್ಕಿಂತಲೂ ಕೇಳುವವರಿಲ್ಲ. FM ಅಂತಂದರೆ ಗೊತ್ತಾಗ್ಬೋದು. ಕೇಳುವಿಕೆಯ ಮೂಲಕ ಪ್ರಧಾನವಾಗಿರುವಂಥದ್ದು ಶ್ರವ್ಯ. ನೋಡುವಿಕೆ ಪ್ರಧಾನವಾಗಿರುವುದು ದೃಶ್ಯ. ಅಲ್ಲಿ ಓದಲಿಕ್ಕೂ ಸಿಗ್ತದೆ ಅದು. ಅಂಥವುಗಳನ್ನು ನಾಟಕ ಅಂತ ಕರೆದಿದ್ದಾರೆ. ಸಾಮಾನ್ಯವಾಗಿ ನಾಟಕವನ್ನು ಓದಬಹುದು, ನಟನೆಯನ್ನು ಕೂಡ ಮಾಡ್ಬೋದು. ಹಾಗಾಗಿ ಅದನ್ನು ದೃಶ್ಯ ಅಂತ ಕರೆದರು. ಅಯಂ ಪಾಠ್ಯಭಾಗ ಮಹಾಕವಿ ಭಾಸವಿರಚಿತಸ್ಯ ಬಾಲಚರಿತ ನಾಟಕಸ್ಯ ಚತುರ್ಥಂಕಾತ್ ಸಂಗ್ರಹೀತಃ. ಭಾಸನಾಟಕಚಕ್ರೆ 13 ರೂಪಕಾಣಿ ಸಂತಿ. ಮಹಾಮಹೋಪಾಧ್ಯಾಯೈಃ ಟಿ ಗಣಪತಿಶಾಸ್ತ್ರಿಭಿಃ ಇಮಾನಿ ಪ್ರಕಾಶಿತಾನಿ. ತೇಷಾಮಭಿಪ್ರಾಯೇ ಭಾಸಸ್ಯ ಕಾಲಃ ಕ್ರಿಸ್ತಪೂರ್ವ 5ಮ ಶತಕಂ ಅಂತ ಹೇಳಿದ್ದಾನೆ. ಅಯಂ ಪಾಠ್ಯಭಾಗ ಮಹಾಕವಿ ಭಾಸವಿರಚಿತಸ್ಯ ಬಾಲಚರಿತ ನಾಟಕಸ್ಯ ಚತುರ್ಥಂಕಾತ್ ಸಂಗ್ರಹೀತಃ. ಭಾಸಕವಿಯ ಕಾಲದ ಬಗ್ಗೆ ಉಲ್ಲೇಖ ಇಲ್ಲ. ಆತನ ಕೃತಿಯ ಬಗ್ಗೆ ತಾನೇ ಬರೆದಿದ್ದೇನೆ ಅನ್ನೋದ್ರ ಬಗ್ಗೆ ಉಲ್ಲೇಖ ಇಲ್ಲ. ಆದರೆ ಆತನ ಬರವಣಿಗೆಯ ಶೈಲಿಯನ್ನು ನೋಡಿದಾಗ, ಅಧ್ಯಯನವನ್ನು ಮಾಡಿದ ಟಿ ಗಣಪತಿ ಶಾಸ್ತ್ರಿಯವರು ಇರುವಂತಹ ಹಳೆಯ ಓಲೆಗರಿಯ ಗ್ರಂಥಗಳನ್ನು ಅಧ್ಯಯನವನ್ನು ಮಾಡಿ 13 ಗ್ರಂಥಗಳನ್ನು
ಇದು ಭಾಸಕವಿ ಭಾಸೋ ಹಾಸಃ. ಅವನ ಬರವಣಿಗೆ ಹೀಗೆ ಇದೆ ಎನ್ನುವುದನ್ನು ಅರಿತು 13 ಗ್ರಂಥಗಳನ್ನು ಭಾಸನದಂತೂ ಗುರುತಿಸಿದರು. ತ್ರಯೋದಶ ನಾಟಕಾನಿ ಅಂತ ಕರೆದಿದ್ದಾರೆ. ಅವುಗಳಲ್ಲಿ ಈ ಬಾಲಚರಿತ ನಾಟಕವು ಕೂಡ ಒಂದು. ಭಾಸ ಕ್ರಿಸ್ತಪೂರ್ವ 5ನೇ ಶತಕ 5ನೇ ಶತಮಾನದವನು ಅಂಥೇಳಿ ಉಲ್ಲೇಖಿಸಿದ್ದಾರೆ. ಅಷ್ಟೇ ಅಲ್ಲ, ಈತನು ಬರೆದಿರುವಂಥದ್ದು ಅಭಿಷೇಕ ನಾಟಕ ಮತ್ತು ಪ್ರತಿಮಾ ನಾಟಕ ಅಂಥೇಳಿ ರಾಮಾಯಣದಿಂದ ಆಯ್ದುಕೊಂಡಿರುವ ಭಾಗ. ರಾಮಾಯಣದ ಮೂಲ ಕಥೆಯನ್ನು ಇಟ್ಟುಕೊಂಡು ಮೂಲ ಕಥೆಗೆ ಧಕ್ಕೆ ಬರೆದ ಹೋದ ರೀತಿಯಲ್ಲಿ ಪ್ರತಿಮಾ ನಾಟಕವನ್ನು ಬರೆದಿರುವಂಥದ್ದು ಬಹಳ ವಿಶೇಷ. ಪ್ರತಿಮೆ ಇರೋದಿಲ್ಲ. ಅಲ್ಲಿ ಭರತ ಸೋದರಮಾನ ಮನೆಗೆ ಹೋಗಿರ್ತಾನೆ, ರಾಮ ಕಾಡಿಗೆ ಹೋಗಿರ್ತಾನೆ. ತಮ್ಮ ಅಣ್ಣನನ್ನು, ತನ್ನ ತಂದೆಯನ್ನು, ತಾಯಿಯನ್ನು ನೋಡಬೇಕು ಅಂತ ಬಹಳ ಉತ್ಕಟದಿಂದ ರಥವನ್ನು ಏರಿ ಅತ್ಯಂತ ವೇಗವಾಗಿ ಬರ್ತಾನೆ. ಆದರೆ ತನ್ನವರಿಂದ ದೂರನಾಗಿದ್ದೇನೆ ಈ ಸಂದರ್ಭದಲ್ಲಿ ಅನ್ನೋದನ್ನು ಆ ಪ್ರತಿಮಾ ಗ್ರಹವನ್ನು ಪ್ರವೇಶಿಸಿದಾಗ ಆತನ ಮನಸ್ಸಿಗೆ ಬರ್ತದೆ. 4 ಪ್ರತಿಮೆಗಳನ್ನು ನಿಲ್ಲಿಸಿರುವಂಥ ಒಂದು ಮಂದಿರ ಅದು, ಆ ಗ್ರಹ ಅದು. ಕೇಳ್ತಾ ಬರ್ತಾನೆ, ಇದು ಯಾರಿದು ಹೀಗೆ ಈ ರೀತಿಯಲ್ಲಿ. ಆವಾಗ ಆತನಿಗೆ ಗೊತ್ತಾಗಿತ್ತು, ನನ್ನವರನ್ನು ನಾನು ಕಳೆದುಕೊಂಡಿದ್ದೇನೆ ಅಂತೇಳಿ. ಭಾಳ ಸುಂದರವಾಗಿ ಅಜ ಮಹಾರಾಜನಿದು, ದಿಲೀಪನಿದು, ರಘುವಿನಿದು ಹೀಗೆ ಈ ರೀತಿಯಲ್ಲಿ ಎಲ್ಲರ ಪ್ರತಿಮೆಗಳಲ್ಲಿ ನಿಂತಿರುವುದು ಗೊತ್ತಾಗ್ತದೆ. ದುಃಖಿಸ್ತಾನೆ, ದಶರಥನನ್ನು ಕೂಡ ಕಳೆದುಕೊಂಡಿದ್ದೇನೆ ಅಂತೇಳಿ. ಆದ್ದರಿಂದ ಮೂಲ ಕಥೆಗೆ ಧಕ್ಕೆ ಬರೆದ ಹೋದ ರೀತಿಯಲ್ಲಿ ತನ್ನದೇ ಆದ ರೀತಿಯ ಶೈಲಿಯಲ್ಲಿ ಹೆಣೆದಿರುವಂಥ ಒಂದು ಕಥಾಭಾಗ ಪ್ರತಿಮಾ ನಾಟಕ ಅಂತ ಕರೀತಾನೆ. ಹಾಗೆ ಅಭಿಷೇಕ ನಾಟಕ ರಾಮಾಯಣದಿಂದ ಆಯ್ದುಕೊಂಡಿರುವ ಭಾಗ ಅದು. ಹಾಗೆ ಮಹಾಭಾರತದಿಂದ ಮಧ್ಯಮ ವ್ಯಾಯೋಗ, ದೂತವಾಕ್ಯಂ, ದೂತಘಟೋದ್ಗಜಂ, ಕರ್ಣಭಾರಂ, ಊರುಭಂಗಂ, ಪಾಂಚರಾತ್ರಂ ಅಂಥೇಳಿ ಅದನ್ನು ಹೀಗೆ 6 ನಾಟಕಗಳನ್ನು ಮಹಾಭಾರತದಿಂದ ಸ್ವೀಕರಿಸಿಕೊಂಡಿದ್ದಾನೆ. ಭಾಳ ಸುಂದರವಾಗಿ ತನ್ನದೇ ಆದಂಥ ರೀತಿಯಲ್ಲಿ ಮೂಲ ಕಥೆಗೆ ಧಕ್ಕೆ ಬರೆದು ಹೋದ ರೀತಿಯಲ್ಲಿ ಬರೆದಿರುವಂಥದ್ದು ವಿಶೇಷ. ಸಾಮಾಜಿಕ ನಾಟಕವಾಗಿ ಪ್ರತಿಜ್ಞಾ, ಯೋಗಂಧರಾಯಣಂ, ಸ್ವಪ್ನ ವಾಸವದತ್ತ, ಅಭಿಮಾರಕಂ ಮತ್ತು ಚಾರುದತ್ತಂ ಅಂಥೇಳಿ ಸಾಮಾಜಿಕ ನಾಟಕವನ್ನು, ಬೃಹತ್ ಕಥೆಯನ್ನು ಆಧರಿಸಿಕೊಂಡು ಬರೆದಿರುವಂಥ ಒಂದು ಕಥಾಭಾಗ. ಹಾಗೆ ಭಾಗವತವನ್ನು ಆಧರಿಸಿ ಬಾಲಚರಿತಂ ಅಂಥೇಳಿ ಬರೆದಿದ್ದಾನೆ. ಭಾಗವತವನ್ನು ಇಟ್ಕೊಂಡು ಬಾಲಚರಿತಂ ಅಂತ ಬರೆದಿದ್ದಾನೆ. ಹಾಗಾಗಿ ಭಾಸ ಬರೆದಿರುವಂಥ ನಾಟಕಗಳು ಎಷ್ಟು ಅಂತ ಕೇಳಿದ್ರೆ ತ್ರಯೋದಶ 13 ನಾಟಕಗಳನ್ನು ಬರೆದಿರುವಂಥದ್ದು ವಿಶೇಷ. ಮಹಾಮಹೋಪಾಧ್ಯಾಯೈ ಟಿ ಗಣಪತಿ ಶಾಸ್ತ್ರಿಭಿಃ ಇಮಾನಿ ಪ್ರಕಾಶಿತಾನಿ. ಅದನ್ನು ಸಂಸ್ಕೃತಕ್ಕೆ ತಮ್ಮದ ಮುದ್ರಣಗೊಳಿಸಿರುವಂಥದ್ದು ವಿಶೇಷ. ಮಹಾಮಹೋಪಾಧ್ಯಾಯ ಅಂತ ಹೇಳಿದ್ರೆ ಅಧ್ಯಾಪಕರಿಗೂ ಕೂಡ ಅಧ್ಯಾಪಕರು ಅಂತ ಅರ್ಥ. ಅಧ್ಯಾಪಕರಕ್ಕಿಂತಲೂ ಮೇಲ್ಮಟ್ಟದ ಗುಣವನ್ನು ಹೊಂದಿದರೆ ಆತನಿಗೆ ಕೊಡುವಂಥ ಒಂದು ಪ್ರಶಸ್ತಿ, ಅದು ಮಹಾಮಹೋಪಾಧ್ಯಾಯ ಅಂತೇಳಿ. ಅದನ್ನು ಪಡೆದಿರುವಂತಹ ಟಿ ಗಣಪತಿ ಶಾಸ್ತ್ರಿಯವರಿಂದ ಮುದ್ರಣಗೊಂಡಿದೆ 13 ನಾಟಕಗಳು ಕೂಡ. ತೇಷಾಂ ಅಭಿಪ್ರಾಯೇ ಭಾಸಸ್ಯ ಕಾಲ ಕ್ರಿಸ್ತಪೂರ್ವ 5ಮ ಶತಕಂ. ಅವರ ಅಭಿಪ್ರಾಯದ ಪ್ರಕಾರದಲ್ಲಿ ಕ್ರಿಸ್ತಪೂರ್ವ 5ಮ ಶತಮಾನ ಅಂಥೇಳಿ ಗುರುತಿಸಿದ್ದಾರೆ. ಹಾಗೆ ಈ ಕಥಾಭಾಗದ ಪ್ರಸ್ತಾವನೆಯನ್ನು ನೋಡಿದರೆ, ಕಾಲಿಯೋ ನಾಮ ದುಷ್ಟ ಮಹೋರಗಃ ಪರಿವಾರೇಣ ಸಹ ಯಮುನಾ ಹೃದಂ ಪ್ರವಿಶ್ಯ ವಸತಿ. ಕಾಲಿಯ ವೇಷೇಣ
ಯಮುನಾ ಜಲಂ ವಿಷಯುಕ್ತಂ ಭವತಿ ವಿಷೇಣ ಅಂತ ಅರ್ಥ. ಕಾಲೀಯ ವಿಷೇಣ ಯಮುನಾ ಜಲಂ ವಿಷಯುಕ್ತಂ ಭವತಿ ಗೋಕುಲ ವಾಸಿನ್ಯಶ್ಚ ಸರ್ವಾಃ ಜೀವರಾಶಯಃ ಮಹಾಸಂಕಷ್ಟಾನ್ ಅನುಭವಂತಿ ಏತದ್ ವಿಷಯಂ ಜ್ಞಾತ್ವಾ ದಾಮೋದರಃ ವಿಷಯುಕ್ತಂ ತತ್ ಸ್ಥಾನಮಾಗತ್ಯ ಕಾಲೀಯ ಮರ್ದನಂ ಕರೋತಿ. ಕಾಲೀಯಃ ಕೃಷ್ಣಾತ್ ಅಭಯಂ ಧನ್ಯತಾಂಚ ಪ್ರಾಪ್ಯ ಯಮುನಾ ತ್ಯಕ್ತ್ವಾ ಗತಃ. ನೋಡಿ ಇಲ್ಲಿ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಕಾಲಿಯೋ ನಾಮ ದುಷ್ಟ ಮಹೋರಗಃ ಪರಿವಾರೇಣ ಸಹ ಯಮುನಾರದಂ ಪ್ರವಿಶ್ಯ ವಸತಿ. ಕಾಲಿಯ ಸರ್ಪ ದುಷ್ಟ ಮಹೋರಗಃ ಮಹಾನ್ ಚ ಅಸೌ ಉರಗಃ ಚ ಮಹಾನ್ ಚ ಅಸೌ ಉರಗಃ ಚ ಮಹೋರಗಃ ಕರ್ಮಧಾರಯ ಸಮಾಸ. ಮಹೋರಗಃ ಅಂತ ಉರಗಃ ಉರಸ ಗಚ್ಚತಿ ಗಚ್ಚತಿ ಇತಿ ಗಹ ಹೋಗುತ್ತದೆ. ಯಾವುದರ ಮೂಲಕ ಹೋಗ್ತದೆ ಅದು? ಉರಸ. ಉರಸ್ ಅಂತಂದರೆ ಹೃದಯ ಭಾಗ ಅಂತ ಅರ್ಥ. ಎದೆಯ ಭಾಗದಿಂದ ತೆವಳುತ್ತಾ ಮುಂದೆ ಸಾಗುತ್ತದೆ ಅದು. ಆದ್ದರಿಂದ ಅದನ್ನು ಉರಗ ಅಂತ ಕರೆದರು. ಉರಗ ಅಂತಂದರೆ ಸರ್ಪ ಅಂತ ಅರ್ಥ. ಬರೀ ಸರ್ಪ ಅಲ್ಲ, ಅದಕ್ಕೆ ವಿಶೇಷಣ ಶಬ್ದವನ್ನು ಕೊಟ್ಟಿದ್ದಾರೆ. ದುಷ್ಟ ಮಹೋರಗಃ ಕೆಟ್ಟ ಸರ್ಪ ಅದು. ಅದರ ಹೆಸರು ಕಾಲೀಯ ಅಂತ ಅರ್ಥ. ಪರಿವಾರೇಣ ಸಹ ತನ್ನ ಪರಿವಾರದೊಂದಿಗೆ ಯಮುನಾರದಂ ಪ್ರವಿಶ್ಯ ವಸತಿ ಯಮುನಾ ಸರೋವರಕ್ಕೆ ಬಂದು ವಾಸವಾಗ್ತದೆ. ಕಾಲೀಯ ವಿಷೇಣ ಯಮುನಾ ಜಲಂ ವಿಷಯುಕ್ತಂ ಭವತಿ. ಕಾಲಿಯ ಸರ್ಪನ ವಿಷದಿಂದಾಗಿ ಸ್ವಭಾವ ಅದರದ್ದು ಆ ಯಮುನಾ ಸರೋವರ ವಿಷಯುಕ್ತವಾಗ್ತದೆ. ಗೋಕುಲ ವಾಸಿನ್ಯಶ್ಚ ಸರ್ವಾಃ ಜೀವರಾಶಯಃ ಮಹಾಸಂಕಷ್ಟಾನ್ ಅನುಭವಂತಿ. ಆ ನಂದ ಗೋಕುಲದ ವಾಸವಾಗಿರುವಂತಹ ಆ ಸುತ್ತಲಿನ ಆ ಸರೋವರದ ಸುತ್ತಲಿನ ಜೀವರಾಶಿಗಳು ಆನೆ, ಸಿಂಹ, ಹಂದಿ, ಗೋವುಗಳು ಇವೆಲ್ಲವೂ ಕೂಡ ಸಂಕಷ್ಟಕ್ಕೆ ಒಳಗಾಗ್ತವೆ. ಆ ಸರೋವರವನ್ನು ನಂಬಿ ಬದುಕಿದಂತಹ ಜೀವಿಗಳು. ಆದರೆ ಎಲ್ಲಿಂದೋ ಬಂದಂತಹ ಗರುಡನಿಂದ ಜೀವಕ್ಕೆ ಹೆದರಿ ಓಡಿ ಬಂದಂತಹ ಈ ಕಾಲಿಯ ಸರ್ಪ ಸೌಬರಿ ಎನ್ನುವ ಮುನಿಯ ಒಂದು ಅಭಯ ಇತ್ತು. ಹೀಗೆ ರೀತಿಯಲ್ಲಿ ಅದನ್ನು ಮುಂದೆ ನೋಡೋಣ ಆ ಕಥೆಗೆ ಸಂದರ್ಭದಲ್ಲಿ. ಈ ಸ್ಥಳಕ್ಕೆ ನನಗೆ ಅಭಯ ಇದೆ ಅನ್ನೋದನ್ನು ಅರಿತು ಇಲ್ಲಿ ಬಂದು ಆ ಯಮುನಾ ಸರೋವರವನ್ನು ಪ್ರವೇಶವನ್ನು ಮಾಡಿ ತನ್ನ ಸ್ವಭಾವದಂತೆ ಆ ಸರೋವರವನ್ನು ವಿಷಯುಕ್ತವನ್ನಾಗಿ ಮಾಡಿರ್ತದೆ. ಆ ಸರೋವರದ ನೀರನ್ನು ಬಾಯಾರಿದೆ ಅಂತ ಯಾರು ಕುಡಿತಾರೆಯೋ ಅವರು ಮರಣವನ್ನು ಹೊಂದುತ್ತಾರೆ. ಹೀಗಾಗಿ ಈ ಸರೋವರವನ್ನು ವಿಷಯುಕ್ತವನ್ನಾಗಿ ಮಾಡಿದಂತಹ ಆ ಒಂದು ಕಾಲಿಯ ಸರ್ಪವನ್ನು ಈ ಸರೋವರದಿಂದ ಓಡಿಸಬೇಕು. ಅದಕ್ಕೋಸ್ಕರವಾಗಿ ಕೃಷ್ಣ ತನ್ನ ಬಾಲ್ಯದ ಲೀಲೆಯನ್ನು ತೋರಿರುವಂಥ ಒಂದು ಕಥಾಭಾಗವನ್ನು ನಿಮ್ಮ ಅಧ್ಯಯನಕ್ಕೆ ಹಾಕಿದ್ದಾರೆ. ಆ ನಂದ ಗೋಕುಲದ ಜೀವರಾಶಿಗಳು ನೀರನ್ನು ಕುಡಿದು ಅತ್ಯಂತ ಸಂಕಷ್ಟಕ್ಕೆ ಈಡಾಗಿರ್ತಾರೆ. ಏತದ್ ವಿಷಯಂ ಜ್ಞಾತ್ವಾ, ಈ ವಿಷಯವನ್ನು ತಿಳಿದ ದಾಮೋದರ ವಿಷಯುಕ್ತಂ ತತ್ಸ್ಥಾನಂ ಆಗತ್ಯ ಕಾಲಿಯ ಮರ್ದನಂ ಕರೋತಿ. ದಾಮೋದರ ಅಂತ ಹೇಳಿದ್ರೆ ಕೃಷ್ಣ ಅಂತ ಅರ್ಥ. ಇಲ್ಲಿ ವಿಷಯುಕ್ತಂ ತತ್ಸ್ಥಾನಂ, ವಿಷಯುಕ್ತವಾಗಿರುವಂತಹ ಆ ಜಾಗಕ್ಕೆ ಬಂದು ಕಾಲಿಯನ ಸೊಕ್ಕನ್ನು ಅಡಗಿಸ್ತಾನೆ. ಮರ್ದನಂ ಕರೋತಿ, ಆತನ ಸೊಕ್ಕನ್ನು ಮರ್ದನ ಮಾಡ್ತಾನೆ ಕಥಾಭಾಗದಲ್ಲಿ. ಕಾಲೀಯ ಕೃಷ್ಣಾತ್ ಅಭಯಂ ಧನ್ಯತಾಂಚ ಪ್ರಾಪ್ಯ ಯಮುನಾಂ ತ್ಯಕ್ತ್ವಾಗತಃ. ಕೊನೆಯಲ್ಲಿ ಕಾಲಿಯ ಸರ್ಪ ಕೃಷ್ಣನಿಂದ ಅಭಯವನ್ನು ಪಡೆದು ಭಗವಂತನ ಪಾದಸ್ಪರ್ಶ ನನ್ನ ಹಣೆಯ ಮೇಲೆ ಆಗಿದೆ, ನನ್ನ ಫಣಿಯ ಮೇಲೆ ಆಗಿದೆ ಎನ್ನುವುದನ್ನು ಅರಿತು ಧನ್ಯತೆಯನ್ನು ಹೊಂದಿ
ಆ ಸರೋವರದಲ್ಲಿರುವ ವಿಷವನ್ನೆಲ್ಲ ತೆಗೆದು ಮತ್ತೆ ಶುದ್ಧಗೊಳಿಸಿ ಆ ಜಾಗದಿಂದ ಬೇರೆಡೆಗೆ ಸಾಗಿರುವ ಒಂದು ಕಥಾಭಾಗವನ್ನು ನಿಮ್ಮ ಅಧ್ಯಯನಕ್ಕೆ ಹಾಕಿದ್ದಾರೆ. ಪಾತ್ರ ಪರಿಚಯವನ್ನು ನೋಡಿ. ಸಂಕರ್ಷಣ ಬಲರಾಮ. ಸಂಕರ್ಷಣ ಅಂತ ಹೇಳಿದ್ರೆ ಬಲರಾಮ ಅಂತ ಅರ್ಥ. ದಾಮೋದರ ಅಂತ ಹೇಳಿದ್ರೆ ಶ್ರೀಕೃಷ್ಣ. ಕಾಲೀಯ ಅಂತಂದರೆ ಮಹೋರಗ. ಗೋಪಿಕಾ ಗೋಪಕನ್ಯಕಾ. ವೃದ್ಧ ಗೋಪಾಲಕ ಯಾದವ ವೃದ್ಧ. ಇದು ಪಾತ್ರ ಪರಿಚಯ. ಈ ಪಾಠದಲ್ಲಿ ಸಂಕರ್ಷಣ ಶಬ್ದ ಬಂದರೆ ಬಲರಾಮ ಅಂತ ತಿಳಿಬೇಕು. ದಾಮೋದರ ಎನ್ನುವ ಶಬ್ದ ಬಂದರೆ ಕೃಷ್ಣ ಅಂತ ತಿಳಿಬೇಕು. ಕಾಲೀಯ ಎನ್ನುವ ಶಬ್ದ ಬಂದರೆ ಮಹೋರಗ ಅನ್ನೋದನ್ನು ತಿಳಿಬೇಕು. ಗೋಪಿಕಾ ಅಂತಂದರೆ ಗೋಪಿಕಾ ಕನ್ಯಕಾ ಅಂತ ತಿಳಿಬೇಕು. ವೃದ್ಧ ಗೋಪಾಲಕ ಅಂತ ಹೇಳಿದ್ರೆ ಯಾದವ ವೃದ್ಧ ಅಂತ ತಿಳಿಬೇಕು. ನೋಡಿ, ಸಂಭಾಷಣೆ ಆರಂಭ ಆಗ್ತದೆ. ಸರ್ವಾಹ ಮಾಖಲು ಮಾಖಲು ಭರ್ತಃ ಏತಂ ಜಲಾಶಯಂ ಪ್ರವೇಷ್ಟುಂ ಏಷಃ ಖಲು ದುಷ್ಟಮಹೋರಗ ಕುಲಾವಾಸಃ. ದಾಮೋದರ ನಖಲು ನಖಲು ವಿಷಾದ ಕಾರ್ಯ. ಇಲ್ಲಿ ಹೇಳ್ತಾ ಇರುವ ಮಾತು. ಸರ್ವಾಹ ಅಂತಂದರೆ ಗೋಪಿಕಾ ಸ್ತ್ರೀಯ. ಆ ಗೋಪಿಕಾ ಸ್ತ್ರೀಯರು ಜಲಕ್ರೀಡೆಯಲ್ಲಿ ತೊಡಗಿರುವಂತಹ ಅಥವಾ ಆ ಉದ್ಯಾನವನಕ್ಕೆ ಬಂದು ನಂದಗೋಪಾಲದ ಉದ್ಯಾನವನಕ್ಕೆ ಬಂದು ಹೂವನ್ನು ಕೊಯ್ತಾ ಇರುವಂಥ ಒಂದು ಸಂದರ್ಭ. ಮಾಖಲು ಮಾಖಲು ಬರ್ತಃ. ಗೋಪಿಕಾ ಸ್ತ್ರೀಯರು ಹೇಳ್ತಾ ಇರುವ ಮಾತು. ಒಡೆಯನೇ, ಈ ಕೆಲಸ ಮಾಡಬೇಡ, ಈ ಕೆಲಸ ಮಾಡಬೇಡ. ಏತಂ ಜಲಾಶಯಂ ಪ್ರವೇಷ್ಟುಂ. ಜಲಾನಾಂ ಆಶಯ. ಜಲಾಶಯ ನೀರಿನ ಆಗರ ಅದು. ಏತಂ ಜಲಾಶಯಂ ಪ್ರವೇಷ್ಟುಂ ಮಾಖಲು. ಮಾಖಲು ಮಾ ಅಂತಂದ್ರೆ ನೋ ಅಂತ ಅರ್ಥ. ನೋ. ಈ ಜಲರಾಶಿಯನ್ನು ಅಥವಾ ಜಲಾಶಯವನ್ನು ಸರೋವರವನ್ನು ಪ್ರವೇಶಿಸಬೇಡಿ. ಪ್ರವೇಷ್ಟುಂ ತುಮುನ್ ಪ್ರತ್ಯಯಾಂತಂ ಅವ್ಯಯಂ. ಏಷಃ ಖಲು ದುಷ್ಟ ಮಹೋರಗ ಕುಲಾವಾಸ. ಇದೇ ಅಲ್ವೇ ಆ ದುಷ್ಟ ಸರ್ಪನ ವಾಸಸ್ಥಾನ? ಇದೇ ಅಲ್ವೇನು ಮಹಾ ಪ್ಲಸ್ ಉರಗಃ ಮಹೋರಗಃ ಗುಣಸಂಧಿ ಆಗಿದೆ. ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ ಗುಣಸಂಧಿ ಆಗಿದೆ. ದಾಮೋದರ ನಖಲು ನಖಲು ವಿಷಾದ ಕಾರ್ಯ. ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ದುಃಖಿಸಬೇಡಿ, ಅಂಥ ಕೆಲಸ ಏನೂ ಆಗಲಿಲ್ಲ. ಕೃಷ್ಣ ಸರೋವರದಲ್ಲಿರುವ ಕಾಲಿಯನ ಸೊಕ್ಕನ್ನು ಅಡಗಿಸಬೇಕು ಅಂಥೇಳಿ ಸರೋವರಕ್ಕೆ ಇಳಿಲಿಕ್ಕೆ ಉದ್ಯುಕ್ತನಾದಂಥ ಒಂದು ಸಂದರ್ಭ ಇದು. ಒಡೆಯನೇ, ನೀನು ಹೋಗಬೇಡ ಅಂತೇಳಿ. ಯಾಕೆ? ನೀನು ಭಾಳ ಸಣ್ಣ ಇದ್ದೀಯೆ, ಮಗುವಾಗಿದ್ದೀಯೆ. ಆ ಸರೋವರದಲ್ಲಿ ವಾಸವಾಗಿರುವಂಥ ಕಾಳಿಯನ ವಿಷ ನಿನ್ನನ್ನು ಸುಟ್ಟಾಕ್ಲಿಕ್ಕೆ ಸಾಕು ಅನ್ನೋದು ತಾತ್ಪರ್ಯ. ಆದರೆ ಕೃಷ್ಣ ಹೇಳ್ತಾ ಇದ್ದಾನೆ. ಯಾಕೆ ಕೃಷ್ಣಂಗೆ ಎಚ್ಚರಿಸ್ತಾ ಇರೋದು? ಈಗಾಗಲೇ ಅನೇಕ ಆನೆಗಳು, ಹಂದಿಗಳು, ಹುಲಿಗಳು ಎಲ್ಲವೂ ಕೂಡ ನೀರನ್ನು ಕುಡಿದು ಬಿದ್ದಿವೆ, ಸತ್ತೋಗಿವೆ. ನಿನಗೆ ಯಾಕೆ ಬೇಕು ಈ ಕೆಲಸ ಅನ್ನೋದನ್ನು ಇಟ್ಕೊಂಡು ಹೇಳ್ತಾ ಇರೋ ಮಾತು. ಆಗ ದಾಮೋದರ ಹೇಳ್ತಾನೆ, ದುಃಖಿಸಬೇಡಿ, ದುಃಖಿಸಬೇಡಿ. ನಕಲು ನಕಲು ವಿಷಾದ ಕಾರ್ಯ. ಸರ್ವಾ ಭರ್ತ ಸಮರ್ಷಣ. ಪ್ರಿಂಟ್ ಮಿಸ್ಟೇಕ್ ಆಗಿದೆ. ಸಂಕರ್ಷಣ ಅಂತ ಹಾಕಬೇಕು. ಸಂಕರ್ಷಣ ಅಂತಂದ್ರೆ ಬಲರಾಮ ಅಂತ ಅರ್ಥ. ವಾರಯ ವಾರಯ ಭರ್ತೃ ದಾಮೋದರಂ. ಭರ್ತಃ ಸಂಕರ್ಷಣ, ರಾಜನೇ. ಸಂಕರ್ಷಣ ಅಂತ ಹೇಳಿದ್ರೆ ಬಲರಾಮನೇ, ಸಂಬೋಧನಾ ವಿಭಕ್ತಿ ಏಕವಚನ. ವಾರಯ ವಾರಯ, ವಾರಯತು ವಾರಯತಾಂ ವಾರಯಂತು ವಾರಯ, ಪಠತು ಪಠತಾಂ ಪಠಂತು ಪಠ. ಲೋಟ್ಲಕಾರ ಮಧ್ಯಮ ಪುರುಷ ಏಕವಚನ. ಭರ್ತೃ ದಾಮೋದರಂ ವಾರಯ.
ಆ ರಾಜನಾಗಿರುವ ಒಡೆಯನಾಗಿರುವ ಭರತ ಅಂತಂದ್ರೆ ಅರ್ಥ. ಇಲ್ಲಿ ದಾಮೋದರನನ್ನು ತಡೆ, ದಾಮೋದರನ ತಡೆ, ಕೃಷ್ಣನ ತಡೆ, ಇಲ್ಲಿ ನಿವಾರಯ ಅಂತ ಅರ್ಥ. ಸಂಕರ್ಷಣ ಆಲಾಮಲಂ ಭಯ ವಿಷಾದಾಭ್ಯಾಂ ದರ್ಶಿತೋ ಅನುರಾಗ. ಕೃಷ್ಣ ಹೇಳ್ತಾ ಇದ್ದಾನೆ, ಬಲರಾಮ ಹೇಳ್ತಾ ಇದ್ದಾನೆ, ಸಾಕು ಸಾಕು, ಭಯ ವಿಷಾದಾಭ್ಯಾಂ, ಹೆದರಿಕೆ ಇರುವುದನ್ನು ಬಿಟ್ಬಿಡಿ, ದುಃಖಿಸುವುದನ್ನು ಬಿಡಿ, ಸಾಕೋದು. ಅಲಂ ಅಲಂ, ಭಯೇನ ಅಲಂ, ವಿಷಾದೇನ ಅಲಂ, ಭಯವನ್ನು ಬಿಡಿ, ದುಃಖವನ್ನು ಬಿಡಿ, ಪ್ರೀತಿಯನ್ನು ತೋರಿಸಿ. ದರ್ಶಿತ ಅನುರಾಗ ಅಂತ ಹೇಳ್ತಾ ಮುಗುಳು ನಗೆಯನ್ನು ಬೀರ್ತಾನೆ. ದರ್ಶಿತ ಅನುರಾಗ, ನೀವು ಹೆದರ್ಕೊಳ್ಳೋ ಕೆಲಸ ಇಲ್ಲ. ಕೃಷ್ಣ ಯಾವ ಸಾಮರ್ಥ್ಯ ಹೊಂದಿದ್ದಾನೆ ಅನ್ನೋದು ನನಗೆ ಗೊತ್ತಿದೆ. ದಾಮೋದರ, ಕೃಷ್ಣ ಹೇಳ್ತಾ ಇದ್ದಾನೆ, ಸರ್ವ ಪ್ರಜಾಹಿತಾರ್ಥಂ ದಾಮೋದರಂ ನಾಗಂ ಧೃತತರಂ ನಾಗಂ ಮೇ ವಶಂ ಕರೋಮಿ. ಸರ್ವ ಪ್ರಜಾಹಿತಾರ್ಥಂ ಧೃತತರಂ ನಾಗಂ ಮೇ ವಶಂ ಕರೋಮಿ. ಭಾಳ ಅಧಿಕಾರಯುತವಾಗಿ, ವಿಶ್ವಾಸಯುತವಾಗಿ, ಕಾನ್ಫಿಡೆನ್ಸ್ ಅಂತ ಏನು ಹೇಳ್ತೇವೆ, ಆ ಮೂಲಕ ಹೇಳ್ಕೊಳ್ತಾ ಇದ್ದಾನೆ. ತೀವ್ರತರಂ ನಾಗಂ, ಅತ್ಯಂತ ವಿಷಯುಕ್ತವಾಗಿರುವ, ಧೃತತರಂ ಅಂತಂದರೆ ಅರ್ಥ ತೀವ್ರತರಂ, ಅತ್ಯಂತ ವಿಷಯುಕ್ತವಾಗಿರುವಂತಹ ನಾಗನನ್ನು ಪ್ರಜಾಹಿತಾರ್ಥಂ, ಸರ್ವ ಪ್ರಜಾಹಿತಾರ್ಥಂ, ಎಲ್ಲ ಪ್ರಜೆಗಳ ಒಳಿತಿಗೋಸ್ಕರವಾಗಿ ಮೇ ವಶಂ ಕರೋಮಿ, ನನ್ನ ವಶಕ್ಕೆ ತೆಗೆದುಕೊಳ್ತೇನೆ, ನೋಡ್ತಾ ಇರಿ ಅಂತ ಹೇಳ್ತಾ 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 ಆ ಸರೋವರಕ್ಕೆ ಹಾರಿಬಿಡ್ತಾನೆ ಆತ. ಕೇಳೋದೇ ಇಲ್ಲ. ಹೃದಂ ಪ್ರವಿಷ್ಟ, ಹೃದಂ ನಾಮ ಸರೋವರ, ಸರೋವರಕ್ಕೆ ಪ್ರವಿಷ್ಟ ಅಂತಂದರೆ ಸರೋವರವನ್ನು ಪ್ರವೇಶಿಸಿದ. ಆಗ ಆ ಕ್ಷಣದಲ್ಲಿಯೇ ಸರ್ವಾಹ ಹಾ ಹಾ ಧೂಮ ಉತ್ಥಿತ, ಹೊಗೆ ಬರ್ತಾ ಇದೆ, ಹೊಗೆ ಬರ್ತಾ ಇದೆ ಅಂಥೇಳಿ ಅತ್ಯಂತ ದುಃಖದಿಂದ, ಭಯದಿಂದ ಹೇಳ್ತಾ ಇದ್ದಾರೆ. ಅರೆ, ಹೊಗೆ ಬಂತು, ಕೃಷ್ಣ ಹೊಗೆ ಹಾಕ್ಸ್ಕೊಂಡ, ಸತ್ತೋದ್ನ, ಸುಟ್ಟೋದ್ನ, ಅಷ್ಟು ವಿಷದ ತಾಪದಿಂದ ಕುದೀತಾ ಇತ್ತು ಆ ನೀರು. ಆ ಕ್ಷಣದಲ್ಲಿಯೇ ಆ ಒಂದು ತಾಪದಿಂದ ಹೊಗೆ ಎದ್ದಿದೆ. ಧೂಮ ಅಂತಂದ್ರೆ ಹೊಗೆ ಅಂತ ಅರ್ಥ. ಹೀಗೆ ರೀತಿಯಲ್ಲಿ ಧೂಳಿ ಅನ್ನೋದಕ್ಕೂ, ಧೂಳಿ ಅನ್ನೋದು ಕೂಡ ಅರ್ಥ ಇದೆ, ಧೂಮ ಅನ್ನೋದು ಎರಡು ಅರ್ಥ ಇದೆ. ಒಂದು ಧೂಳು, ಎರಡನೇದು ಹೊಗೆ ಅಂತ ಅರ್ಥ. ಇಲ್ಲಿ ಹೊಗೆ, ಯಾಕೆ ಆ ನೀರೇ ವಿಷಯುಕ್ತವಾಗಿದೆ. ಆ ನೀರು ಬಿಸಿಯಾಗಿ ವಿಷಯುಕ್ತವಾಗಿರುವುದಷ್ಟೇ ಅಲ್ಲ, ಅದರಲ್ಲಿ ಬಿಸಿ ಇದೆ. ಆ ಮೂಲಕವಾಗಿ ಹೊಗೆ ಬರ್ತಾ ಇತ್ತು. ಇವನು ಹಾರಿರುವುದನ್ನು ನೋಡಿ ಹೊಗೆ ಎದ್ದಿದೆ, ಗೊತ್ತಾಗ್ತಾ ಇದೆ, ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಆದ್ದರಿಂದ ಅಯ್ಯೋ ದೇವರೇ, ಹೊಗೆ ಬಂತಲ್ಲ ಮೇಲ್ಗಡೆಗೆ ಅಂಥೇಳಿ ಆ ಎಲ್ಲ ಸ್ತ್ರೀಯರು ಕೂಗ್ತಾ ಇದ್ದಾರೆ. ಹಾ ಹಾ ಧೂಮ ಉತ್ಥಿತ ದಾಮೋದರ ಅಹೋ ಹೃದಸ್ಯ ಗಾಂಭೀರ್ಯಂ ಇಹ ಹಿ ಸಿತೇತರ ಭುಗ್ನ ದುಕೂಲಕಾಂತಿರ್ ಧೃತೇಂದ್ರ ನೀಲ ಪ್ರತಿಮಾನ ವೀಚಿಂ ಇಮಾಮಹಂ ಕಾಲೀಯ ಧೂಮ ಧೂಮ್ರಾಂ ಸಾಂತರ್ವಿಷಾಗ್ನಿಂ ಯಮುನಾಂ ಕರೋಮಿ. ಅವನು ಹೇಳ್ತಾ ಇರುವ ಮಾತು, ಅಹೋ ಹೃದಸ್ಯ ಗಾಂಭೀರ್ಯಂ, ಅರೆ ಈ ಸರೋವರ ಅತ್ಯಂತ ಆಳವಾಗಿದೆ, ಆಳವಾಗಿದೆ, ಅತ್ಯಂತ ಭಯಂಕರವಾಗಿದೆ. ಯಾಕೆ
ಸಿತೇತರ ಭುಗ್ನ ಹಿ ಭುಗ್ನ ದುಕೂಲ ಕಾಂತಿ ಧೃತೇಂದ್ರ ನೀಲ ಪ್ರತಿಮಾನ ವೀಚಿಂ ಇಮಾಮಹಂ ಕಾಲೀಯ ಧೂಮ ಧೂಮ್ರಾಂ ಸಾಂತರ್ ವಿಷಾಗ್ರಂ ಯಮುನಾಂ ಕರೋಮಿ. ದಾಮೋದರ ಹೇಳ್ತಾ ಇರೋ ಮಾತು ಇದು ಅತ್ಯಂತ ಆಳವಾಗಿರುವಂಥದ್ದು. ಆದ್ದರಿಂದ ಇಂತಹ ಒಂದು ಸರೋವರದಲ್ಲಿ ನಾನು ಈ ಕೆಲಸವನ್ನು ಮಾಡ್ತಾ ಇದ್ದೇನೆ. ಏನು ಮಾಡ್ತಾ ಇದ್ದೇನೆ? ಸಾಂತರ್ ವಿಷಾಗ್ನಿಂ ಯಮುನಾಂ ಕರೋಮಿ. ಸಿತ ಪ್ಲಸ್ ಇತರಹ ಸಿತೇತರಹ. ಸಿತ ಪ್ಲಸ್ ಇತರಹ ಸಿತೇತರಹ. ಸಿತೇತರಹ ಅಂತ ಹೇಳಿದ್ರೆ ಸಿತ ಅಂತಂದ್ರೆ ಬಿಳಿ, ಇತರಹ ಅಂತಂದ್ರೆ ಬಿಳಿಯಿಂದ ಹೊರತಾಗಿದ್ದು ಅಂತ ಅರ್ಥ. ಕೃಷ್ಣವರ್ಣ ಅಂತ ಅರ್ಥ, ಕೃಷ್ಣ ಬಣ್ಣ ಅಂತ ಅರ್ಥ. ಸಿತೇತರ ಭುಗ್ನ ದುಕೂಲ ಕಾಂತಿ. ಆ ಭುಗ್ನ ದುಕೂಲ ಕಾಂತಿ ಧೃತ ಇಂದ್ರ ಧೃತೇಂದ್ರ. ಗಣ ಪ್ಲಸ್ ಈಶ ಗಣೇಶ. ಹಾಗೆ ಧೃತ ಪ್ಲಸ್ ಇಂದ್ರ ಧೃತೇಂದ್ರ ನೀಲ ಪ್ರತಿಮಾನ ವೀಚಿಂ ಇಮಾಂ ಅಹಂ. ಇಮಾಂ ಅಹಂ ಕಾಲೀಯ ಧೂಮ ಧೂಮ್ರಾಂ ಸಾಂತರ್ ವಿಷಾಗ್ನಿಂ ಯಮುನಾಂ ಕರೋಮಿ. ಸಾಂತರ್ ವಿಷಾಗ್ನಿಂ ಯಮುನಾಂ ಕರೋಮಿ. ಅಲ್ಲಿ ಹೇಳ್ತಾ ಇರುವ ಮಾತು ಅಹಂ ಸಿತೇತರ ಭುಗ್ನ ದುಕೂಲ ಕಾಂತಿ ಧೃತೇಂದ್ರ ನೀಲ ಪ್ರತಿಮಾನ ವೀಚಿಂ ಅಹಂ ಕಾಲೀಯ ಧೂಮ ಧೂಮ್ರಾಂ ಇಮಾಂ ಯಮುನಾಂ ಸಾಂತಃ ವಿಷಾಗ್ನಿಂ ಯಮುನಾಂ ಕರೋಮಿ. ಸಾಂತಃ ವಿಷಾಗ್ನಿಂ ಯಮುನಾಂ ಕರೋಮಿ. ಯಮುನಾಂ ಸಾಂತಃ ವಿಷಾಗ್ನಿಂ ಕರೋಮಿ. ಅದರ ಒಳಭಾಗದಲ್ಲಿರುವ ತನಕ ಅಲ್ಲಿ ಹೇಳ್ತಾ ಇರುವಂಥದ್ದು ವಿಷಾಗ್ನಿಯುಕ್ತವನ್ನಾಗಿ ಮಾಡ್ತೇನೆ. ಆ ವಿಷವನ್ನು ಸುಟ್ಟು ಹಾಕ್ತೇನೆ, ನಾನು ಹೊರಗಡೆಗೆ ಎಸಿತೇನೆ ಅಂತ ಅರ್ಥ. ಯಾಕೆ? ಹೇಗೆ ಅದು? ಹೇಗಿದೆ ಅದು? ಸಿತೇತರ ಭುಗ್ನ ದುಕೂಲ ಕಾಂತಿ. ಆ ನೀರು ಹೇಗಿದೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು. ಕಪ್ಪು ಬಣ್ಣ ಅಂತ ಅರ್ಥ. ಸಿತೇತರ ಅಂತಂದರೆ ಕಪ್ಪು ಅಂತ ಅರ್ಥ. ಸಿತ ಪ್ಲಸ್ ಇತರಹ ಸಿತೇತರ. ಆ ಭುಗ್ನ ಅಂತಂದರೆ ಸಮ್ಮಿಶ್ರಂ ಅಂತ ಅರ್ಥ. ಮಿಕ್ಸ್ಡ್ ವಿತ್, ಸಮ್ಮಿಶ್ರವಾಗಿರುವ. ದುಕೂಲಂ ಅಂತಂದರೆ ಕೌಶೇಯ ವಸ್ತ್ರಂ, ರೇಷ್ಮೆ ಬಟ್ಟೆ ಅಂತ ಅರ್ಥ. ದುಕೂಲ ಅನ್ನೋದಕ್ಕರ್ಥ ರೇಷ್ಮೆ ಬಟ್ಟೆ. ಕಾಂತಿ ಅಂತಂದರೆ ರೇಷ್ಮೆ ಬಟ್ಟೆಯ ಕಾಂತಿಯನ್ನು ಹೊಂದಿರುವ, ಕಪ್ಪು ಬಣ್ಣದ ಸಮ್ಮಿಶ್ರವಾಗಿರುವಂತಹ ಕಾಂತಿಯನ್ನು ಹೊಂದಿರುವ ಏನೊಂದಿದೆ ಆ ನೀರು. ನೀರಿನ ಕಾಂತಿ ಹೇಗಿದೆ ಅಂತ ಕೇಳಿದ್ರೆ ಕಪ್ಪು ಬಣ್ಣದ ರೇಷ್ಮೆ ಬಟ್ಟೆಯನ್ನು ತೊಟ್ಟು ನಿಂತಿದೆಯೋ ಎನ್ನುವ ಕಾಂತಿಯನ್ನು ಹೊಂದಿರುವ ಆ ನೀರು ಹಾಗೆ ಕಾಂತಿಯನ್ನು ಹೊಂದಿದೆ. ಧೃತೇಂದ್ರ ನೀಲ ಪ್ರತಿಮಾನ ವೀಚಿಂ. ಪ್ರತಿಮಾನಂ ಅಂತಂದರೆ ತುಲ್ಯಂ ಅಂತ ಅರ್ಥ. ಸಮಾನಂ, ಈಕ್ವಲ್, ಸಮಾನ ಹೋಲಿಕೆ ಉಳ್ಳ. ಯಾವುದಕ್ಕೆ? ಧೃತ ಇಂದ್ರನೀಲ. ಇಂದ್ರನೀಲಮಣಿ ಅಂತ ಕರೀತಾನೆ. ಕರಗಿದ ಇಂದ್ರನೀಲಮಣಿ. ಧೃತೇಂದ್ರ ನೀಲ ಅಂತಂದರೆ ಇಂದ್ರನೀಲ, ಕರಗಿದ ಇಂದ್ರನೀಲಮಣಿ. ಇಂದ್ರನೀಲಮಣಿ ಅಂತ ಹೇಳಿದ್ರೆ ಅಷ್ಟು ದೇದೀಪ್ಯಮಾನವಾಗಿ ತೋರುತ್ತದೆ. ಹಾವಿನ ಹೆಡೆಯ ಒಳಭಾಗದಲ್ಲಿ ಇರುತ್ತದೆ. ಕೆಲವೊಂದು ಹಾವಿನ ಹೆಡೆಯ ಒಳಗೆ, ಪಣಿಯ ಒಳಗೆ ಇರ್ತದೆ, ಮೇಲ್ಭಾಗದಲ್ಲಿ ಇರ್ತದೆ ಅಂತ ಹೇಳಿ ಇಂದ್ರನೀಲಮಣಿ ಇರುತ್ತದೆ ಅಂತ ಹೇಳಿ ಕೆಲವರು ಹೇಳುತ್ತಾರೆ. ಟಿ ವಿಗಳಲ್ಲಿ ತೋರಿಸ್ತಾರೆ. ತೋರಿಸೋದು ಇದೆ ಹೀಗೆ ರೀತಿ, ಇದು ಇಂದ್ರನೀಲಮಣಿ ಅಂತೇಳಿ. ಗೊತ್ತಿಲ್ಲ. ಆ ಇಂದ್ರನೀಲಮಣಿಗೆ ಸಮಾನವಾಗಿರುವಂತಹ ಪ್ರತಿಮಾನಂ ನಾಮ ಸಮಾನಂ ವೀಚಿಂ, ಅಲೆ ಅಂತ ಅರ್ಥ. ಆ ಒಂದು ಸರೋವರದ ವೀಚಿ ಅಂತಂದರೆ ಅಲೆ ಅಂತ ಅರ್ಥ. ತರಂಗ ಅಂತ ಅರ್ಥ, ವೇವ್. ಕರಗಿದ ಇಂದ್ರನೀಲಮಣಿಗೆ ಸಮಾನವಾಗಿರುವ ಅಲೆಯನ್ನು ಹೊಂದಿರುವ
ಅಹಂ ಹೊಂದಿರುವಂತಹ ಈ ಸರೋವರದಲ್ಲಿರುವ ಅಹಂ ನಾನು ಕಾಲೀಯ ಧೂಮ ಧೂಮ್ರಾಂ, ಕಾಲೀಯ ಧೂಮ ಧೂಮ್ರಾಂ, ಕಾಲಿಯ ಸರ್ಪ ಉಗುಳಿರುವಂತಹ ವಿಷದಿಂದ, ಧೂಮ ಅಂತಂದರೆ ವಿಷ, ಯಾವ ಬಣ್ಣಕ್ಕೆ ತಿರುಗಿದೆ? ಧೂಮ್ರ ಬಣ್ಣಕ್ಕೆ ತಿರುಗಿದೆ. ಧೂಮ್ರ ಅಂತ ಹೇಳಿದ್ರೆ ಆಕಾಶ ಬಣ್ಣ, ಆಕಾಶ ಬಣ್ಣ, ಶ್ಯಾಮ ಬಣ್ಣ, ಕೃಷ್ಣನ ಬಣ್ಣ, ಅದಕ್ಕೆ ಧೂಮ್ರ ಅಂತ ಕರೀತಾರೆ. ಅಂತಹ ಬಣ್ಣವನ್ನು ಹೊಂದಿರುವಂತಹ ಈ ಸರೋವರವನ್ನು ಇಮಾಂ ಯಮುನಾಂ ಸಾಂತರ್ವಿಷಾಗ್ನಿಂ ಕರೋಮಿ, ಈ ಸರೋವರದಲ್ಲಿರುವಂತಹ ವಿಷಾಗ್ನಿಯನ್ನು ಹೊರಗಡೆಗೆ ಎಸಿತೇನೆ, ನಾನು ಹೊರಗಡೆಗೆ ಎಸಿತೇನೆ, ಯಮುನಾಂ ಕರೋಮಿ ಅನ್ನುವುದನ್ನು ಹೀಗೆ ಈ ರೀತಿಯಲ್ಲಿ ಹೇಳ್ತಾನೆ. ಅತ್ಯಂತ ಹಾವಿಗೆ ಎಷ್ಟು ಸೊಕ್ಕಿದೆಯೋ ಅದೇ ರೀತಿಯಾಗಿ ಲೀಲಾಜಾಲವಾಗಿ ಇಂತಹ ಮಾತುಗಳನ್ನು ದಾಮೋದರ ಹೇಳ್ತಾನೆ. ಮುಂದೆ ಏನಾಗ್ತದೆ ಅನ್ನೋದನ್ನು ಮುಂದಿನ ಅವಧಿಯಲ್ಲಿ ನೋಡೋಣ. ಧನ್ಯವಾದ.